ಆತ್ಮವಿಚಾರ 26 ಆಲೋಚನೆ ಮತ್ತು ರೂಪಗಳನ್ನು ಮೀರಿದ ಆತ್ಮನ ಸ್ವಭಾವ. ಸೆಲ್ಫ್ ಇನ್ಕ್ವೈರಿ 26 ದಿ ನೇಚರ್ ಆಫ್ ದಿ ಸೆಲ್ಫ್ ಬಿಯಾಂಡ್ ಥಾಟ್ ಅಂಡ್ ಫಾರ್ಮ್. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಸ್ವಲ್ಪ ಸಮಯ ಗಮನವನ್ನು ಉಸಿರಾಟದ ಮೇಲಿಡಿ. ದೇಹಕ್ಕೆ ಆಯಾಸಾಗದ ರೀತಿಯಲ್ಲಿ ಉಸಿರಾಟವನ್ನು ಸ್ವಲ್ಪ ನಿಧಾನ ಮಾಡಿಕೊಂಡು ನಿಧಾನಗೊಂಡ ಉಸಿರಾಟದ ಗತಿಯನ್ನು ಅನುಸರಿಸುತ್ತಾ ಒಳಬರುವ ಉಸಿರನ್ನು ಗಮನಿಸುವಾಗ ನಾನು ಎಂಬುದಾಗಿಯೂ ಹೊರ ಹೋಗುವ ಉಸಿರನ್ನು ಗಮನಿಸುವಾಗ ಇದ್ದೇನೆ ಎಂಬುದಾಗಿಯೂ ಮೌನವಾಗಿ ಅಂದುಕೊಳ್ಳುತ್ತಾ ಜಾಗೃತಗೊಂಡ ಸಾಕ್ಷಿಭಾವದಿಂದ ಎಚ್ಚರಿಕೆಯಿಂದ ಉಸಿರಾಟದ ಪೂರ್ಣ ಹರಿದಾಟವನ್ನು, ಅಂದರೆ ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ, ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ ಏಕಾಗ್ರತೆಯಿಂದ ಗಮನಿಸಿ. ಫಾರ್ ಎ ವೈಲ್ ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ಸ್ಲೋ ಡೌನ್ ಯುವರ್ ಬ್ರೀತಿಂಗ್ ಸ್ಲೈಟ್ಲಿ ಇನ್ ಎ ವೇ that it does not cause exhaustion to the body. As you follow the rhythm of this slowed breath, silently contemplate. When inhaling, feel I. When exhaling, feel am or exist. With awakened awareness, observe the full flow of your breath from the tip of the nose to the lungs, and from the lungs back to the tip of the nose, from the tip of the nose to the lungs, and from the lungs back to the tip of the nose with complete concentration. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ನಾನು ಐ ಇದ್ದೇನೆ am ನಾನು ಐ ಇದ್ದೇನೆ am
ನಾನು, ಐ ಇದ್ದೇನೆ, ಆಮ್ ಈಗ ಇದೇ ಉಸಿರಾಟದ ಗತಿಯ ಸಹಾಯವನ್ನು ತೆಗೆದುಕೊಂಡು ಉಸಿರು ಒಳಗೆ ಹರಿಯುವಾಗ ಇಡೀ ದೇಹವನ್ನು ಮತ್ತು ಮನದ ವಿಕಾರಗಳು ತ್ವಚೆಯ ಮೇಲೆ ಸಹಜವಾಗಿ ಎಬ್ಬಿಸುವ ಸಂವೇದನೆಗಳನ್ನು ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೂ ಮತ್ತು ಉಸಿರು ಹೊರಗೆ ಹರಿಯುವಾಗ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೂ ಅರಿವನ್ನು ಹರಿಸಿ. ಈ ಅರಿವು ವಿಶ್ವವ್ಯಾಪಿ ಪರಮಾತ್ಮನ ಪ್ರಜ್ಞಾ ಅರಿವು ಎಂಬ ಜ್ಞಾನ ಜಾಗೃತವಾಗಿರಲಿ. ಅರಿವು ದೇಹದ ಪ್ರತಿ ಅಂಗ ಪ್ರತ್ಯಂಗಗಳನ್ನೂ ಪ್ರತಿ ಜೀವಕೋಶ ಜೀವಾಣುಗಳನ್ನೂ ಬೆಳಗುತ್ತಾ ಅವುಗಳ ಅನಿತ್ಯತೆಯ, ಕ್ಷಣಿಕತೆಯ ಮತ್ತು ಅನಾತ್ಮ ಸ್ವರೂಪದ ದರ್ಶನವನ್ನು ಸಾಕ್ಷಿಯಾದ ನಿಮಗೆ ನೇರವಾಗಿ ಮಾಡಿಸುತ್ತಾ ಹೋಗಲಿ. ಅನಿತ್ಯತೆಯ, ಕ್ಷಣಿಕತೆಯ, ಅನಾತ್ಮ ಸ್ವರೂಪದ ದರ್ಶನ ಮಾಡುತ್ತಾ ನಿಮ್ಮ ನಿಜ ಸ್ವರೂಪದ ನಿತ್ಯತೆಯನ್ನು, ಶಾಶ್ವತತೆಯನ್ನು ಮತ್ತು ಸಾಕ್ಷಾತ್ ಆತ್ಮಸ್ವರೂಪವೇ ಆಗಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ನಿಮ್ಮ ಪವಿತ್ರವಾದ ಯಾತ್ರೆಯನ್ನು ಮಾಡಿ. Now, using this breathing rhythm as support, as you inhale, move your awareness throughout the body, noticing the sensations that arise naturally on the skin area due to the negativities of the mind. Move this awareness from Brahmarandra to the tips of the toes as you inhale, and let your awareness flow from the tips of the toes back to Brahmarandra as you exhale. Be aware that this awareness is the expansion of the consciousness of the all-pervading Supreme Being. Let this awareness illuminate every limb, every organ, every cell, and every particle of the body by revealing their impermanence, transience, and anatma nature directly to you, who is their witness. As you witness this impermanence and anatma nature of the body and the sensations and thereby the mind, realize and directly experience your true nature, which is eternal and unchanging absolute self. Continue on your sacred journey with this understanding. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಫ್ರಮ್ ಬ್ರಹ್ಮರಂಧ್ರ ಟು ದಿ ಟಿಪ್ಸ್ ಆಫ್ ದಿ ಟೋಸ್, ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ, ಫ್ರಮ್ ದಿ ಟಿಪ್ಸ್ ಆಫ್ ದಿ ಟೋಸ್ ಟು ಬ್ರಹ್ಮರಂಧ್ರ. ಸಾಕ್ಷಿ ಸ್ವರೂಪರಾದ ನಿಮ್ಮ ಅರಿವಿನ ಈ ಮಹಾಯಾತ್ರೆಯಲ್ಲಿ ದೇಹದ ಹಾಗೂ ಸಂವೇದನೆಗಳ ಮೂಲಕ ಮನಸ್ಸಿನ ಜನ್ಮ ಜನ್ಮಾಂತರಗಳ ಎಲ್ಲ ವಿಕಾರಗಳ ನಿಜ ಸ್ವರೂಪದ ಪರಿಚಯವು ನೇರವಾಗಿ ಅನುಭವ ಮಟ್ಟದಲ್ಲಿ ಉಂಟಾಗಲಿ. ಅನಿತ್ಯವಾಗಿ ತೋರುವ ಇವೆಲ್ಲವೂ ನಿತ್ಯ ಸ್ವರೂಪನಾದ ನನಗೆ ವಿರುದ್ಧವಾದವುಗಳಾಗಿದ್ದು, ಇವು ಯಾವುವೂ ನಾನಲ್ಲ. ಇವೆಲ್ಲವೂ ಪ್ರಕೃತಿಗೆ ಮತ್ತು ಜನ್ಮ ಜನ್ಮಾಂತರಗಳ ಕರ್ಮ ಸಂಸ್ಕಾರಗಳಿಗೆ ಸೇರಿದವುಗಳಾಗಿದ್ದು,
ಇವು ಯಾವುವೂ ನನ್ನವಲ್ಲ. ಮತ್ತು ಮಲಿನವಾದ ಅನಾತ್ಮ ಸ್ವಭಾವಗಳಾದ ಇವುಗಳೊಳಗೆ ಪರಿಶುದ್ಧ ಆತ್ಮ ಸ್ವರೂಪನಾದ ನಾನು ಇರುವುದು ಸಾಧ್ಯವಿಲ್ಲವಾಗಿ ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ಮೀರಿ ಇದ್ದೇನೆ ಎಂಬ ಸತ್ಯವು ಪ್ರತಿ ಕ್ಷಣವೂ ಬೆಳಗುತ್ತಲಿರಲಿ. On this great journey of awareness, through the observation of the body and the sensations, let a direct experiential understanding arise within you about the true nature of the mental impressions, karmic samskaras, accumulated over countless lifetimes. Recognize that all these fleeting phenomena, which appear to be real, are contrary to the eternal self that you are, and hence feel, I am not these. I am not these. I am not these. As they are part of the nature and the karmic impressions accumulated over many lifetimes, none of these belong to you, and hence feel, these are not mine. These are not mine. These are not mine. Being pure witness, you cannot be present in these impure anatmas, and hence feel, I am beyond these. I am beyond these. I am beyond these. Let these truths shine forth every moment, revealing that I transcend all of these. I transcend all of these. I transcend all of these. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From Brahmarandhra to the tips of the toes, everything that appears is not me, not mine, and I am far beyond these. ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From the tips of the toes to Brahmarandhra, everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ಈಗ ತೋರುವ ಇವು ಯಾವುವೂ ನಾನಲ್ಲವೆಂದಾದರೆ ನಾನು ಯಾರು? ನಾನು ಯಾರು? ನಾನು ಯಾರು? ತೋರುವ ಇವೆಲ್ಲವೂ ಅನಾತ್ಮವೆಂದಾದರೆ ನಾನು ಏನು?
ನಾನು ಏನು, ನಾನು ಏನು ಎಂಬ ಪ್ರಶ್ನೆ ಅಂತರಾಳದಿಂದ ಸ್ವಾಭಾವಿಕವಾಗಿ ಉದ್ಭವಿಸಲಿ. ಈ ಮೂಲಭೂತ ಪ್ರಶ್ನೆಗಳ ಉತ್ತರಕ್ಕಾಗಿ ಈಗ ಸದ್ಗುರು ರಮಣರ ಆತ್ಮವಿಚಾರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನನ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ಸಾಧನೆಯಲ್ಲಿ ಮುಂದುವರಿಯಿರಿ. ನೌ ಇಫ್ ಆಲ್ ದಟ್ ಅಪಿಯರ್ಸ್ ಈಸ್ ನಾಟ್ ಮೀ, ದೆನ್ ಹೂ ಆಮ್ ಐ, ಹೂ ಆಮ್ ಐ, ಹೂ ಆಮ್ ಐ? If all that appears is anatma, then what am I? What am I? What am I? Let these fundamental questions arise naturally from within. In search of answers, now engage in the self-inquiry of Sadguru Sri Ramana Maharshi with devotion and sincerity. Contemplate and experience his teaching of self-inquiry deeply as you move on in your spiritual journey. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್, ಐ ಎಕ್ಸಿಸ್ಟ್ ಆಸ್ ಐ ಆಮ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್, ಐ ಎಕ್ಸಿಸ್ಟ್ ಆಸ್ ಐ ಆಮ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ನೀವು ಏನಾಗಿರುವಿರಿ ಎಂದು ಭಾವಿಸುತ್ತೀರಿ? ನೀವು ಏನೆಂಬುದಾಗಿ ಯೋಚಿಸುವಿರೋ ಅದು ನೀವಲ್ಲ. ಒಂದು ಆಲೋಚನೆ ಏಳುತ್ತದೆ, ಒಂದು ಕ್ಷಣವಿದ್ದು ಶೂನ್ಯತೆಯಲ್ಲಿ ಕರಗಿ ಹೋದರೂ ನೀವು ಇದ್ದ ಹಾಗೆ ಇರುವಿರಿ. ನೀವು ಆಲೋಚನೆಯೊಂದಿಗೆ ಬರುವವರಲ್ಲ, ಅದರೊಂದಿಗೆ ನಿರ್ಗಮಿಸುವವರಲ್ಲ. ನಿರಂತರ ಬದಲಾಗುವ ಕ್ಷಣಿಕ ಆಲೋಚನೆಗಳಿಗಿಂತ ನೀವು ಭಿನ್ನವಾಗಿದ್ದು ಸ್ಥಿರವಾಗಿ ಸದಾ ಇರುವವರಾಗಿದ್ದೀರಿ.
ಮನಸ್ಸಿನ ಚಲನೆಗಳ ಹಿನ್ನೆಲೆಯಲ್ಲಿ ಅದಕ್ಕೆ ಮೌನ ಸಾಕ್ಷಿಯಾಗಿ ಬದಲಾಗದೇ ಇರುವ ಸತ್ವ ನೀವು. ವಾಟ್ ಡು ಯು ಥಿಂಕ್ ಯು ಆರ್? ಯು ಆರ್ ನಾಟ್ ವಾಟ್ ಯು ಥಿಂಕ್. ಎ ಥಾಟ್ ಅರೈಸಸ್, lingers for a moment and dissolves into nothingness, yet you remain. You do not arrive with thought, nor do you depart with it. Unlike thought, which is fleeting and ever-changing, you are stable, ever-present and still. You are the silent witness, the unchanging essence beneath the movements of the mind. ಮೌನ ಸಾಕ್ಷಿಯಾಗಿ ಬದಲಾಗದೇ ಇರುವ ಸತ್ವ ನೀವು. ಯು ಆರ್ ದಿ ಸೈಲೆಂಟ್ ವಿಟ್ನೆಸ್, ದಿ ಅನ್ಚೇಂಜಿಂಗ್ ಎಸೆನ್ಸ್ ಬಿನೀತ್ ದಿ ಮೂಮೆಂಟ್ಸ್ ಆಫ್ ದಿ ಮೈಂಡ್. ಆಲೋಚನೆಯು ಮನಸ್ಸಿನ ವಿವಿಧ ಅವಸ್ಥೆಗಳ ಕೇವಲ ಸಾರವಾಗಿದೆ. ಆಲೋಚನೆಗಳು ಎಚ್ಚರದ ಅವಸ್ಥೆಯಲ್ಲಿ ಸ್ಪಷ್ಟವಾಗಿ ಮತ್ತು ನೈಜವಾಗಿ ಕಾಣುತ್ತವೆ. ಕನಸಿನಲ್ಲಿ ವಿಚಿತ್ರ ರೂಪಗಳನ್ನು ಪಡೆಯುತ್ತವೆ ಮತ್ತು ನಿದ್ರೆಯ ಸ್ಥಿತಿಯಲ್ಲಿ ಇವು ಇರುವುದಿಲ್ಲವಾದರೂ ಈ ಎಲ್ಲ ಸ್ಥಿತಿಗಳು ಬಂದು ಹೋಗುತ್ತವೆ. ಆದರೆ ನೀವು ಮನದ ಈ ಎಲ್ಲ ಸ್ಥಿತಿಗಳನ್ನು ಮೀರಿದವರಾಗಿದ್ದೀರಿ. ಥಾಟ್ ಈಸ್ ಮಿಯರ್ಲಿ ದಿ ಸಬ್ಸ್ಟೆನ್ಸ್ ಆಫ್ ಡಿಫರೆಂಟ್ ಸ್ಟೇಟ್ಸ್ ಆಫ್ ದಿ ಮೈಂಡ್. The waking state, where thoughts seem vivid and real, the dreaming state, where thoughts take on weird forms, and the deep sleep state, where thought is absent, all these states come and go, yet you remain beyond them. ನೀವು ಯಾವುದೇ ನಿರ್ದಿಷ್ಟ ಸ್ಥಿತಿಗೆ ಬದ್ಧರಲ್ಲ, ಏಕೆಂದರೆ ನೀವು ಮನಸ್ಸಿನೊಳಗಿನ ಅನುಭವವಲ್ಲ, ಬದಲಾಗಿ ಎಲ್ಲ ಅನುಭವಗಳ ಮೊದಲು ಮತ್ತು ಅನಂತರ ಇರುವವರಾಗಿದ್ದೀರಿ. ಯಾವುದು ಕ್ಷಣಿಕವೋ ಅದು ನಿಮ್ಮ ಮೂಲ ಸ್ವಭಾವವಲ್ಲ. ಸ್ಥಿತಿ ಮತ್ತು ಸಂದರ್ಭಗಳನ್ನು ಮೀರಿ ಶಾಶ್ವತವಾಗಿರುವುದು ನಿಮ್ಮ ನಿಜವಾದ ಗುರುತು. You are not bound to any particular state, for you are not an experience within the mind, but the presence that precedes and survives all experiences. That which is transient cannot be your essential nature. That which is permanent, beyond states and conditions, is your true identity. ನೀವು ಮನಸ್ಸಿನ ಅಡಕಗಳಲ್ಲ, ಏಕೆಂದರೆ ಮನದ ಎಲ್ಲ ಅಡಕಗಳು ಬದಲಾವಣೆ ಮತ್ತು ವ್ಯತ್ಯಾಸಕ್ಕೆ ಒಳಪಟ್ಟಿರುತ್ತವೆ. ನೀವು ಕಲ್ಪನೆ, ನಂಬಿಕೆ ಅಥವಾ ಭಾವನೆಯಲ್ಲ. ಇವು ಮನದೊಳಗೆ ಹುಟ್ಟಿ ಮನದೊಳಗೆ ವಿಸರ್ಜಿಸಲ್ಪಡುತ್ತವೆ. ಬದಲಾಗಿ ನೀವು ಮನಸ್ಸನ್ನು ಬೆಳಗಿಸುವ ಬೆಳಕು. ನಿಮ್ಮ ಪ್ರಕಾಶವಿಲ್ಲದೆ ಯಾವುದೇ ಆಲೋಚನೆ, ಗ್ರಹಿಕೆ ಮತ್ತು ತಿಳಿವಳಿಕೆ ಇರುವುದು ಸಾಧ್ಯವಿಲ್ಲ. ಯು ಆರ್ ನಾಟ್ ದಿ ಕಂಟೆಂಟ್ಸ್ ಆಫ್ ದಿ ಮೈಂಡ್, ಫಾರ್ ಆಲ್ ಮೆಂಟಲ್ ಕಂಟೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಚೇಂಜ್ ಅಂಡ್ ವೇರಿಯೇಷನ್. ಯು ಆರ್ ನಾಟ್ ಎನ್ ಐಡಿಯಾ, ಎ ಬಿಲೀಫ್ ಆರ್ ಎನ್ ಎಮೋಷನ್. These arise within the mind and dissolve within it. Instead, you are the light that illuminates the mind. Without your illumination, there would be no thought, no perception, and no cognition. ಮನಸ್ಸು ತನ್ನ ಅಸ್ತಿತ್ವವನ್ನು ನಿಮ್ಮಿಂದ ಎರವಲು ಪಡೆಯುತ್ತದೆ, ಆದರೂ ನೀವು ಅದರಿಂದ ಸ್ವತಂತ್ರರು. ಭೂಮಿಯನ್ನು ಬೆಳಗುವ ಸೂರ್ಯ ತಾನು ಬಹಿರಂಗಪಡಿಸುವ ಚಟುವಟಿಕೆಗಳಿಂದ ಸ್ಪರ್ಶಿಸಲ್ಪಡದಿರುವಂತೆ ನೀವೂ ಸಹ ಮನಸ್ಸಿನ ಚಲನೆಗಳನ್ನು ಅವುಗಳಿಂದ ಸ್ವಲ್ಪವೂ ಪ್ರಭಾವಿತರಾಗದೆ ಬೆಳಗುವಿರಿ. ದಿ ಮೈಂಡ್ ಬಾರೋಸ್ ಇಟ್ಸ್ ಎಕ್ಸಿಸ್ಟೆನ್ಸ್ ಫ್ರಮ್ ಯು,
yet you are independent of it. Like the sun that shines upon the earth, yet is untouched by the activities it reveals, so too do you eliminate the movements of the mind without being affected by them. ಆಲೋಚನೆಗೆ ರೂಪವಿದೆ. ಅದು ಪದಗಳು, ಚಿತ್ರಗಳು ಮತ್ತು ಪರಿಕಲ್ಪನೆಗಳಾಗಿ ಆಕಾರ ಪಡೆಯುತ್ತದೆ. ಅದು ಮಾನಸಿಕ ರಚನೆಗಳ ಮಿತಿಯೊಳಗೆ ರಚನೆಯಾಗಿ ಸೀಮಿತವಾಗಿ ವ್ಯಾಖ್ಯಾನಿಸಲ್ಪಡುತ್ತದೆ. ಆದರೆ ನಿರಾಕಾರರಾದ ನೀವು ವ್ಯಾಖ್ಯಾನ ಮತ್ತು ಪರಿಕಲ್ಪನೆಯನ್ನು ಮೀರಿದವರಾಗಿದ್ದು, ತಿಳಿವಳಿಕೆಗೆ ಒಳಪಡುವ ವಸ್ತುಗಳನ್ನು ಗ್ರಹಿಸುವಂತೆ ನಿಮ್ಮನ್ನು ಗ್ರಹಿಸುವುದು ಸಾಧ್ಯವಿಲ್ಲ. ಆಲೋಚನೆಗಳ ಮಾರ್ಪಾಡುಗಳಿಂದ ಸ್ಪರ್ಶಿಸಲ್ಪಡದೆ ನಿಶ್ಚಲವಾಗಿರುವ ಅನಂತ ಸ್ವರೂಪ ನೀವು. ಥಾಟ್ ಹ್ಯಾಸ್ ಫಾರ್ಮ್. ಇಟ್ ಟೇಕ್ಸ್ ಶೇಪ್ ಆಸ್ ವರ್ಡ್ಸ್, ಇಮೇಜಸ್ ಅಂಡ್ ಕಾನ್ಸೆಪ್ಟ್ಸ್. It is limited and defined, structured within the confines of mental constructs. But you are formless beyond definition and conceptualization. You are not bound by shape, nor can you be grasped as an object of knowledge. You are the infinite, unchanging reality that is untouched by the modifications of thought. ಒಂದರಿಂದ ಇನ್ನೊಂದಕ್ಕೆ ರೂಪಾಂತರ ಹೊಂದುವುದೇ ಬದಲಾವಣೆ. ಆದರೆ ನಿರಾಕಾರರಾಗಿರುವ ನೀವು ಬದಲಾವಣೆ ಇಲ್ಲದವರು. ನೀವು ಎಲ್ಲ ರೂಪಗಳನ್ನು ಮೀರಿದ ಕಾರಣ ನೀವು ಎಲ್ಲ ರೂಪಾಂತರಗಳನ್ನೂ ಮೀರಿದವರಾಗಿದ್ದು, ಶಾಶ್ವತವೂ ಸಂಪೂರ್ಣವೂ ಆದ ಶುದ್ಧ ಅಸ್ತಿತ್ವ, ಪ್ರಜ್ಞೆ ಮತ್ತು ಆನಂದ ಆಗಿರುವಿರಿ. ಬೀಯಿಂಗ್ ಫಾರ್ಮ್ಲೆಸ್, you are changeless. For change implies movement from one form to another. Since you are beyond all form, you are also beyond all transformation. You are pure existence, consciousness and bliss, eternal and absolute. ಯಾವುದರ ಬಗ್ಗೆ ಯೋಚಿಸಲಾಗಿದೆಯೋ, ಯಾವುದನ್ನು ಕಲ್ಪಿಸಲಾಗಿದೆಯೋ ಮತ್ತು ಯಾವುದನ್ನು ಮನಸ್ಸಿನ ದೃಷ್ಟಿಯಿಂದ ನೋಡಲಾಗುತ್ತದೆಯೋ, ಇವು ಯಾವುವೂ ನೀವಲ್ಲ. ಆಲೋಚನೆಗೆ ಸಂಬಂಧಪಟ್ಟ ವಸ್ತುಗಳೇ ತಮ್ಮನ್ನು ತಾವು ತಿಳಿಯುವ ವಿಷಯಿ ಆಗಲಾರವು. ಹುಟ್ಟುವ ಯಾವುದೇ ಆಲೋಚನೆ ಕೇವಲ ತೋರಿಕೆ ಮಾತ್ರ. ಆದರೆ ಅದರ ಬಗ್ಗೆ ಅರಿಯುವವನು ಆಲೋಚನೆಯನ್ನು ಮೀರಿದವನಾಗಿರುವನು. ವಾಟ್ ಎವರ್ ಈಸ್ ಥಾಟ್ ಆಫ್, ವಾಟ್ ಎವರ್ ಈಸ್ ಕನ್ಸೆಪ್ಚುಲೈಸ್ಡ್ ಅಂಡ್ ವಾಟ್ ಎವರ್ ಅಪಿಯರ್ಸ್ ಬಿಫೋರ್ ದಿ ಮೈಂಡ್ಸ್ ಐ, ಯು ಆರ್ ನಾಟ್ ದ್ಯಾಟ್. ಆಬ್ಜೆಕ್ಟ್ಸ್ ಆಫ್ ಥಾಟ್ ಆರ್ ನಾಟ್ ದಿ ಸಬ್ಜೆಕ್ಟ್ ದಟ್ ನೋಸ್ ದೆಮ್. ಎನಿ ಥಾಟ್ ದಟ್ ಅರೈಸಸ್ is a mere appearance, but the one who is aware of it is beyond the thought itself. ಜಗತ್ತು, ದೇಹ, ಸಂವೇದನೆ ಮತ್ತು ಭಾವನೆಗಳೆಲ್ಲವೂ ಆಲೋಚನೆಯ ವ್ಯಾಪ್ತಿಯಲ್ಲಿವೆ. ಆದರೆ ಆಲೋಚನೆಯನ್ನು ಅರಿಯುವ ನೀವು ಅದರೊಳಗಿನ ವಸ್ತುವಲ್ಲ. ನೀವು ಅರಿಯುವವರೇ ವಿನ ಅರಿವಿಗೆ ಒಳಪಡುವವರಲ್ಲ. ದಿ ವರ್ಲ್ಡ್, ದಿ ಬಾಡಿ, ಸೆನ್ಸೇಷನ್ಸ್ ಅಂಡ್ ಎಮೋಷನ್ಸ್ ಆಲ್ ಆರ್ ವಿತಿನ್ ದಿ ಡೊಮೈನ್ ಆಫ್ ಥಾಟ್. But you, the one who knows thought, are not an object within it. You are the knower, never the known. ನೀವು ಚಿಂತಕರಲ್ಲ. ಚಿಂತಕ ಎಂಬ ಕಲ್ಪನೆಯೇ ಮತ್ತೊಂದು ಆಲೋಚನೆ. ನೀವು ನಿಮ್ಮನ್ನು ಚಿಂತಕರೆಂದು ನಂಬಿದರೆ ಆ ನಂಬಿಕೆಯೂ ಸಹ ಮನಸ್ಸಿನಲ್ಲಿ ನಡೆಯುವ ಮತ್ತೊಂದು ಕ್ಷಣಿಕ ವಿದ್ಯಮಾನವಾಗಿದೆ. ನೀವು ಆಲೋಚನೆಗಳನ್ನು ಹುಟ್ಟಿಸುವ ವಸ್ತುವಲ್ಲ. ಬದಲಿಗೆ ನೀವೇ ಅರಿವಾಗಿದ್ದು
ನಿಮ್ಮ ಅರಿವಿನ ಮಹಾಬಯಲಿನೊಳಗೆ ಆಲೋಚನೆಗಳು ಕಂಡು ಕಣ್ಮರೆಯಾಗುವುವು. ಯು ಆರ್ ನಾಟ್ ದಿ ಥಿಂಕರ್. ದಿ ವೆರಿ ನೋಷನ್ ಆಫ್ ಬೀಯಿಂಗ್ ಎ ಥಿಂಕರ್ ಈಸ್ ಇಟ್ ಸೆಲ್ಫ್ ಜಸ್ಟ್ ಅನದರ್ ಥಾಟ್. If you believe yourself to be a thinker, that belief itself is simply another passing phenomenon in the mind. You are not an entity that produces thoughts. Rather, you are the ever-present awareness in which thoughts appear and disappear. ನೀವು ಎಲ್ಲ ಆಲೋಚನೆಗಳನ್ನು ಮೀರಿದವರಾಗಿದ್ದು, ನೀವು ಅವು ವಿಧಿಸುವ ಎಲ್ಲ ಬಂಧನ, ಮಿತಿ ಮತ್ತು ನಿರ್ಬಂಧಗಳನ್ನು ಮೀರಿದವರಾಗಿರುತ್ತೀರಿ. ನೀವು ಅನಂತ, ಅಗಣಿತ ಮತ್ತು ಸಂಪೂರ್ಣ. ಯಾವುದೇ ಗಡಿ ನಿಮ್ಮನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ. ಯಾವುದೇ ಸ್ಥಿತಿ ನಿಮ್ಮನ್ನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಏಕೆಂದರೆ ನೀವು ಎಲ್ಲ ಪರಿಸ್ಥಿತಿಗಳು ಮತ್ತು ವ್ಯಾಖ್ಯಾನಗಳನ್ನು ಮೀರಿದ ಅಸ್ತಿತ್ವ ಸ್ವರೂಪವಾಗಿದ್ದೀರಿ. ಸಿನ್ಸ್ ಯು ಆರ್ ಬಿಯಾಂಡ್ ಆಲ್ ಥಾಟ್, ಯು ಆರ್ ಬಿಯಾಂಡ್ ಆಲ್ ಬಾಂಡೇಜ್, ಲಿಮಿಟೇಷನ್ ಅಂಡ್ ರಿಸ್ಟ್ರಿಕ್ಷನ್. ಯು ಆರ್ ದಿ ಇನ್ಫೈನೈಟ್, ದಿ ಮೆಜರ್ಲೆಸ್ ಅಂಡ್ ದಿ ಅಬ್ಸಲ್ಯೂಟ್. ನೋ ಬೌಂಡರಿ ಕ್ಯಾನ್ ಕನ್ಫೈನ್ ಯು, ನೋ ಕಂಡೀಷನ್ ಕ್ಯಾನ್ ಡಿಫೈನ್ ಯು. For you exist beyond all conditions and definitions. ನೀವು ಆಲೋಚನೆಗಳೊಂದಿಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸಿದರೆ, ಆಲೋಚನೆಗಳೇ ನಿಮ್ಮ ಸ್ವಭಾವವೆಂಬುದಾಗಿ ನೀವು ಇನ್ನು ಮುಂದೆ ತಪ್ಪಾಗಿ ಗ್ರಹಿಸದಿದ್ದರೆ, ಆಗ ಉಳಿಯುವುದೇ ನಿಮ್ಮ ಅನಂತವಾದ ಮತ್ತು ಶಾಶ್ವತವಾದ ಸ್ವರೂಪ. ತಪ್ಪು ಗುರುತಿಸುವಿಕೆಗಳಿಲ್ಲದೆ ಮತ್ತು ಆಲೋಚನೆಗಳು ನಿರ್ಮಿಸುವ ಸುಳ್ಳಾದ ಅಹಂಕಾರಕ್ಕೆ ಅಂಟಿಕೊಳ್ಳದೆ ನೀವೇ ನೀವಾಗಿ ಇರುವುದೇ ನಿಮ್ಮ ನಿಜವಾದ ಸ್ವಭಾವ. ಈ ಸ್ವಭಾವ ಶುದ್ಧ ಅರಿವಾಗಿದ್ದು ಕಾಲ, ದೇಶ ಮತ್ತು ಅನುಭವಗಳಿಂದ ಮುಟ್ಟಲ್ಪಡುವುದಿಲ್ಲ. If you cease to misidentify yourself with thought, if you no longer mistake thought for your essential nature, what remains is the infinite and the eternal. Without misidentification, without clinging to the false sense of the self that thoughts construct, what is left is your true nature, pure awareness, untouched by time, space and experience. ಈ ಆತ್ಮಜ್ಞಾನ ಸಾಧಿಸುವ ವಿಷಯವಲ್ಲ, ಬದಲಿಗೆ ಈಗಾಗಲೇ ಇರುವುದನ್ನು ಕೇವಲ ಗುರುತಿಸುವುದಷ್ಟೇ ಆಗಿದೆ. ನೀವು ಯಾವಾಗಲೂ ಬಂಧಿತರಲ್ಲ, ಸೀಮಿತರಲ್ಲ. ನೀವು ಆಲೋಚನೆಗಳೊಂದಿಗೆ ತಪ್ಪಾಗಿ ಗುರುತಿಸಿಕೊಂಡಾಗ ಮಾತ್ರ ಬಂಧಿತನಾಗಿರುವೆ ಮತ್ತು ಸೀಮಿತನಾಗಿರುವೆ ಎಂಬ ಭ್ರಮೆ ಹುಟ್ಟುತ್ತದೆ. ದಿಸ್ ರಿಯಲೈಸೇಷನ್ ಈಸ್ ನಾಟ್ ಸಮಥಿಂಗ್ ಯು ಅಟೈನ್. ಇಟ್ ಈಸ್ ಸಮಥಿಂಗ್ ಯು ರಿಕಗ್ನೈಸ್ ಆಸ್ ಆಲ್ರೆಡಿ ಬೀಯಿಂಗ್ ದಿ ಕೇಸ್. ಯು ಹ್ಯಾವ್ ನೆವರ್ ಬೀನ್ ಬೌಂಡ್, ನೆವರ್ ಬೀನ್ ಲಿಮಿಟೆಡ್. It is only misidentification with thought that gives the illusion of limitation. ಏನನ್ನೇ ಆಲೋಚಿಸಿದರೂ ಅವೆಲ್ಲವೂ ಕೇವಲ ಆಲೋಚನೆಗಳು ಮಾತ್ರ. ಆಲೋಚನೆಯಲ್ಲಿ ಕಾಣಿಸಿಕೊಳ್ಳುವ ಯಾವುದೂ ಸತ್ಯವಲ್ಲ. ಏಕೆಂದರೆ ಆಲೋಚನೆ ಕೇವಲ ಒಂದು ಗುರುತೇ ವಿನ ಸತ್ಯವೇ ಅದಲ್ಲ. ಗ್ರಹಿಸುವ ಪ್ರಪಂಚವು ಆಲೋಚನೆಗಳಿಂದ ಪರಿಕಲ್ಪಿತಗೊಂಡ ಮತ್ತು ಗ್ರಹಿಕೆಗಳಿಂದ ರೂಪುಗೊಂಡ ಸೃಷ್ಟಿಯೇ ವಿನ ಬೇರೇನೂ ಅಲ್ಲ. ಆದರೆ ನೀವು ಇವು ಯಾವುವೂ ಅಲ್ಲ. ಎನಿಥಿಂಗ್ ಕ್ಯಾನ್ ಬಿ ಥಾಟ್ ಆಫ್, ಬಟ್ ಆಲ್ ದಟ್ ಈಸ್ ಥಾಟ್ ಈಸ್ ಓನ್ಲಿ ಥಾಟ್. Nothing exists as it appears in thought.
for thought is merely a symbol, never the reality itself. The world as perceived is nothing more than the construct of thought, shaped by perception and conceptualization. But you, the self, are not this. ನೀವು ಚಿಂತನೆಯ ಮೂಲಕ ಗ್ರಹಿಸುವ ಅಥವಾ ಅರ್ಥ ಮಾಡಿಕೊಳ್ಳುವ ವಸ್ತುವಲ್ಲ. ಚಿಂತನೆಯು ವಾಸ್ತವಿಕ ಸತ್ಯವನ್ನು ಪರಿಕಲ್ಪಿಸಿ ವಿಭಾಗಗಳಾಗಿ ವಿಭಜಿಸುವ ಕ್ರಿಯೆಯಾಗಿದೆ. ಆದಾಗ್ಯೂ ನೀವು ಸಂಪೂರ್ಣ, ಅವಿಭಾಜ್ಯ ಚಿಂತನೆಯ ಗ್ರಹಿಕೆಯನ್ನು ಸಾರಸಗಟಾಗಿ ಮೀರಿದವರು. You are not something that can be grasped or understood through thinking. Thinking is an act of division, of conceptualization, of fragmenting reality into parts. However, you are whole, indivisible, thoroughly beyond the grasp of thought. ಆಲೋಚನೆಗಳಿಂದ ಮುಕ್ತರಾಗಿರಿ. ಅದನ್ನು ನಿಗ್ರಹಿಸುವ ಮೂಲಕ ಅಲ್ಲ, ಆದರೆ ಅವುಗಳೊಂದಿಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸುವುದರ ಮೂಲಕ. ಮನಸ್ಸಿನ ಹಾದು ಹೋಗುವ ಆಲೋಚನಾ ಪ್ರವಾಹಗಳೇ ನೀವೆಂಬುದಾಗಿ ತಪ್ಪಾಗಿ ಭಾವಿಸಬೇಡಿ. ಆಲೋಚನೆಗಳಿಂದ ಬಿಡುಗಡೆ ಹೊಂದಿದ ಸ್ವಾತಂತ್ರ್ಯದಲ್ಲಿ ನಿಮ್ಮ ಪರಿಶುದ್ಧ ಇರುವಿಕೆಯ ಜ್ಞಾನ ಸ್ವಯಂ ಸಿದ್ಧವಾಗುತ್ತದೆ. ರಿಮೈನ್ ಫ್ರೀ ಫ್ರಮ್ ಥಾಟ್, ನಾಟ್ ಬೈ ಸಪ್ರೆಸ್ಸಿಂಗ್ ಇಟ್, ಬಟ್ ಬೈ ಸೀಸಿಂಗ್ ಟು ಮಿಸ್ಐಡೆಂಟಿಫೈ ವಿತ್ ಇಟ್. ಡು ನಾಟ್ ಮಿಸ್ಟೇಕ್ ಯುವರ್ ಸೆಲ್ಫ್ ಫಾರ್ ದಿ ಪಾಸಿಂಗ್ ಕರೆಂಟ್ಸ್ ಆಫ್ ದಿ ಮೈಂಡ್. ಇನ್ ದಿಸ್ ಫ್ರೀಡಮ್ ಫ್ರಮ್ ಐಡೆಂಟಿಫಿಕೇಶನ್ ವಿತ್ ಥಾಟ್, ಪ್ಯೂರ್ ಸೆಲ್ಫ್ ನಾಲೆಡ್ಜ್ ಬಿಕಮ್ಸ್ ಸೆಲ್ಫ್ ಎವಿಡೆಂಟ್. ಯಾವುದೇ ಲೌಕಿಕ ಜ್ಞಾನ, ಯಾವುದೇ ಬೌದ್ಧಿಕ ಅನ್ವೇಷಣೆ ನಿಮ್ಮನ್ನು ನಿಮ್ಮ ಹತ್ತಿರ ಕೊಂಡೊಯ್ಯಲಾರವು. ಯಾವಾಗ ಅಜ್ಞಾನವನ್ನು ಕೈಬಿಡುವಿರೋ ಆಗ ನೀವು ನೀವೇ ಆಗುವುದು ನೇರವಾದ ಮತ್ತು ತತ್ಕ್ಷಣವೇ ಬೆಳಗುವ, ಎಂದೆಂದೂ ನಿರಾಕರಿಸಲಾಗದ ಸತ್ಯವಾಗುತ್ತದೆ. ಅಜ್ಞಾನವನ್ನು ಮತ್ತು ಆಲೋಚನೆಗಳನ್ನು ಮೀರಿದ ಮೌನದ ಸ್ಪಷ್ಟತೆಯಲ್ಲಿ ಆತ್ಮಸ್ವರೂಪವು ಶುದ್ಧವಾಗಿಯೂ ಅನಂತವಾಗಿಯೂ ಮತ್ತು ಶಾಶ್ವತವಾಗಿಯೂ ಯಾವಾಗಲೂ ಇದ್ದಂತೆಯೇ ತನ್ನನ್ನು ತಾನು ಬಹಿರಂಗಪಡಿಸಿಕೊಳ್ಳುತ್ತದೆ. ನೋ ವರ್ಲ್ಡ್ಲಿ ನಾಲೆಡ್ಜ್ ಈಸ್ ನೀಡೆಡ್, ನೋ ಇಂಟೆಲೆಕ್ಚುಯಲ್ ಪರ್ಸೂಟ್ ಈಸ್ ನೀಡೆಡ್, ಆಸ್ ನನ್ ಆಫ್ ದೆಮ್ ಕ್ಯಾನ್ ಲೀಡ್ ಯು ಟು ಯುವರ್ ಓನ್ ಸೆಲ್ಫ್. Self-realization is direct and immediate. It is an undeniable truth that shines forth when ignorance is abandoned. In the silent clarity beyond ignorance and thought, the self reveals itself as it has always been, pure, infinite, and eternal. ಹಾಗಾಗಿ ವಿಶ್ವವನ್ನೇ ವ್ಯಾಪಿಸಿದ ಪರಮಾತ್ಮನ ಮಹಾಪ್ರಜ್ಞೆಯೊಳಗೆ ಒಂದಾಗಿ ಧ್ಯಾನಿಸಿ. Therefore, meditate on the universal consciousness by becoming one with it. ವಿಶ್ವವನ್ನೇ ವ್ಯಾಪಿಸಿದ ಪರಮಾತ್ಮನ ಮಹಾಪ್ರಜ್ಞೆಯೊಳಗೆ ಒಂದಾಗಿ ಧ್ಯಾನಿಸಿ. ಮೆಡಿಟೇಟ್ ಆನ್ ದಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಬೈ ಬಿಕಮಿಂಗ್ ಒನ್ ವಿತ್ ಇಟ್.
ವಿಶ್ವವನ್ನೇ ವ್ಯಾಪಿಸಿದ ಪರಮಾತ್ಮನ ಮಹಾಪ್ರಜ್ಞೆಯೊಳಗೆ ಒಂದಾಗಿ ಧ್ಯಾನಿಸಿ. Meditate on the universal consciousness by becoming one with it. ವಿಶ್ವವನ್ನೇ ವ್ಯಾಪಿಸಿದ ಪರಮಾತ್ಮನ ಮಹಾಪ್ರಜ್ಞೆಯೊಳಗೆ ಒಂದಾಗಿ ಧ್ಯಾನಿಸಿ. Meditate on the universal consciousness by becoming one with it. ವಿಶ್ವವನ್ನೇ ವ್ಯಾಪಿಸಿದ ಪರಮಾತ್ಮನ ಮಹಾಪ್ರಜ್ಞೆಯೊಳಗೆ ಒಂದಾಗಿ ಧ್ಯಾನಿಸಿ. Meditate on the universal consciousness by becoming one with it. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be blissful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय सत्यधर्मस्वरूपिणे स्वानन्दामृत 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 तृप्ताय स्वानन्दामृत तृप्ताय श्रीधराय नमो नमः.
श्रीधराय नमो नमः श्रीधराय नमो नमः श्रीधराय नमो नमः